ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಹಾಗೂ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದವರು. 46ನೇ ವಯಸ್ಸಿನಲ್ಲಿ ಶಿಕ್ಷಣ ವೃತ್ತಿಯಿಂದ ಸ್ವಯಂ ನಿವೃತ್ತಿ ಪಡೆದ ನಂತರ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ದಿಕ್ಕನ್ನು ನೋಡುತ್ತಿದ್ದರು. 1998ರಲ್ಲಿ ಜೈನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅದರ ಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವಹಿಸಿ 2005ರಲ್ಲಿ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಅಲ್ಲಮ್ಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರ ಕುರಿತಾದ ಉಪನ್ಯಾಸ ಸರಣಿಯಲ್ಲಿ ಸುಮಾರು 40 ತಾಸುಗಳ ಕನಸುಗಳು ಇವರ ಧ್ವನಿಯಲ್ಲಿ ಮೂಡಿ ಬಂದಿವೆ. ಇವರ ಸಂಪಾದಕತ್ವದಲ್ಲಿ ಕಲ್ಯಾಣ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ಮಾಲೆಯಿಂದ ಶರಣೆಯರ ಬದುಕು ಬರಹಗಳ ಬಗ್ಗೆ 30ಕ್ಕೂ ಹೆಚ್ಚು ಗ್ರಂಥಗಳು ಇವರ ಸಾಹಿತ್ಯದಲ್ಲಿ ಪ್ರಕಟಗೊಂಡಿವೆ. ವಿಶೇಷವಾಗಿ ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ ಹಾಗೂ ಬಸವಣ್ಣನವರ ಕುರಿತಾದ ಇವರ ವಿಚಾರಧಾರೆ ಅನನ್ಯವಾಗಿತ್ತು. ಶರಣದ ಚಿಂತೆಯನ್ನು ಕೇವಲ ತಮ್ಮ ಉಪನ್ಯಾಸಗಳಿಗೆ ಸೀಮಿತಗೊಳಿಸದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಇವರು ವಚನ ಸಾಹಿತ್ಯ ಪ್ರಸಾರ ಕ್ಷೇತ್ರದಲ್ಲಿ ಸಲ್ಲಿಸುವ ಸೇವೆಯನ್ನು ಗುರುತಿಸಿ ಇವರಿಗೆ ನಮ್ಮ ಬಸವ ವೇದಿಕೆಯು 2026ನೇ ಸಾಲಿನ ಪ್ರತಿಷ್ಠಿತ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಅಭಿನಂದನೆಗಳು ಸರ್. ಎಲ್ಲರೂ ಅವರ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸೋಣ. ಥ್ಯಾಂಕ್ ಯು, ಧನ್ಯವಾದ. ಮಹಾಬಲೇಶ್ವರಿಗೆ ಧನ್ಯವಾದಗಳು. ಈಗ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ. ಕಂಠದಲ್ಲಿ ಅಡಗಿದೆ ಶಾರದೆಯ ವೀರ್ಯನಾದ, ಮಾತಿನಲ್ಲಿ ಕುಟಿಯುವುದು ಸಂಸ್ಕಾರದ ಸಂವಾದ, ಸರಳತೆಯ ಸೋಗಲ್ಲ ಅದುವೇ ಅವರ ಶ್ರೀರಕ್ಷೆ, ಬದುಕುವ ಹಾದಿಗೆ ಇವರ ನುಡಿಗಳೇ ಪರಮ ಸಾಕ್ಷಿಯಾಗಿ ನಿಂತಿದೆ. ಗುರು ಎಂದರೆ ಕೇವಲ ಅಕ್ಷರ ಕಲಿಸುವ ಚತುರನಲ್ಲ, ಬಾಳ ಕತ್ತಲಲ್ಲಿ ದೀಪ ಹಚ್ಚುವ ಜ್ಞಾನದ ಕಲಿ. ರಾಜನಂತೆ ಮೆರೆಯುವ ಹಮ್ಮು ಇವರಿಗಿಲ್ಲ, ಆದರೆ ಮನಸ್ಸುಗಳ ಗೆಲ್ಲುವ ಕಲೆ ಇವರಿಗೆ ಸಿದ್ಧಿಸುವುದಲ್ಲ. ಅಕ್ಷರ ಮನೆಯ ಈ ಅಪ್ರತಿಮ ಶಿಲ್ಪಿ ಸಮಾಜದ ಕಣ್ಣು ತೆರೆಸುವ ಜ್ಞಾನದ ದೀಪದ ಜ್ಯೋತಿ. ಶರಣು ನಿಮ್ಮ ಪ್ರಭುತ್ವ ಚಿಂತನೆಗೆ ಗುರುವೇ, ನಿಮ್ಮ ನುಡಿಗಳು ಸದಾ ಕಾಲ ನಮ್ಮ ಎದೆಯಲ್ಲಿ ಅಂತರ್ಮೂಲವಾಗಿ ಎಡೆ ನಿಂತಿದೆ. ಬರೀ ಮಾತಿನ ಮೌಲ್ಯಗಳದ್ದಲ್ಲ, ಸೊರಗಿದ ಮನಸ್ಸಿಗೆ ಚೈತನ್ಯ ತುಂಬುವ ಜ್ಞಾನದ ಮಧು. ಕರುಣಾಳು ಬಾವಿಳಕೆ ನಮಗೆ ಆಧಾರ, ಸಾವಿರಾರು ಕಥೆಗಳಲ್ಲಿ ಅಡಗಿದೆ ಬದುಕಿನ ಸಾರ. ವಿಜ್ಞಾನದ ತರ್ಕದ ಜೊತೆಗೆ ಸಂಸ್ಕೃತಿಯ ಬೆಸುಗೆ ಇವರ ಮಾತುಗಳು ಸ್ಫೂರ್ತಿಯ ಅಮೃತದ ಹಳ್ಳಿ. ನಮಗೆ ನಿಮಗಿದು ಅರ್ಪಣೆ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ. ಒಂದು ಜೋಡಿ ಚಪ್ಪಾಳೆಗಾಗಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಬಸವರಿಗೆ ಕೊಡಲಾಗುವಂಥ ಪ್ರತಿಷ್ಠಿತ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನದ ತರುವಾಯ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಾಗಿ ನಾನೀಗ ಬರಮಾಡಿಕೊಳ್ತಾ ಇದ್ದೇನೆ. ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಮಾಡುವಂಥ ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಅವರನ್ನ ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ